ಬದುಕಲ್ಲಿ ಇವರೆಲ್ಲ ತಲುಪಲಿ, ಏನಾದ್ರೂ ಚೇಂಜಸ್ ಆಗ್ಲಿ, ಸಂಪಾದನೆ ದುಡ್ಡು ಬರ್ಲಿ, ಅದ್ರಲ್ಲಿ ಅವಾಗ ಸಖತ್ ಸೆಕೆ ಆಗ್ತಾಯಿದೆ. ಈ ಥರ ರೆಡಿಯಾಗಿ ಸ್ವಲ್ಪ ಹಳೆ ಕಾಲದವ್ರ ಥರ ರೆಡಿ ಆಗೋಣ ಅಂತ ಟ್ರೈ ಮಾಡಿದೆ. ಗೊತ್ತಿಲ್ಲ ಸಜ್ಜಿ ಅದೇನಾಯಿತು, ಇದು ಕೆಳಗಡೆ ಹಿಂಗೆ ಜಾರ್ಕೊಳ್ಳೋ ಸ್ಟಾರ್ಟ್ ಮಾಡ್ತು ಅಂತ. ಸೊ ಐ ಥಾಟ್ ಟು ಕಟ್ ಹೇರ್. ಸೊ ಅದೇನಾಗ್ಬಿಡ್ತು, ಫುಲ್ ಚಿಕ್ಕ ಲೈಕ್ ಈ ಥರ. ಅದೇ ಅದು ಕರ್ಲ್ ಇಲ್ಲಿ ತನಕ ಬಂದು ಕುತ್ಕೊಂತ ಫುಲ್ ಆ್ಯಕ್ವರ್ಡ್ ಆಗಿತ್ತು. ಮತ್ತೆ ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು ಆಂಟಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೈತ್ರ ಗೌಡ ಮಾತಾಡ್ತಿರೋದು. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಇಷ್ಟು ದಿನ ಆಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರಿಗೂ ಹೊಸ ವರ್ಷ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ನಿಮ್ಮೆಲ್ಲರಿಗೂ ನಿಮ್ಮ ಜೀವನದಲ್ಲಿ ಕಹಿ ಸಿಹಿ ಬೇವು ಬೆಲ್ಲ ಥರನೇ ಇರಲಿ, ಸ್ವಲ್ಪ ಜಾಸ್ತಿ ಸಿಹಿ ಇರಲಿ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನೆಕ್ಸ್ಟ್ ನಾನು ನನ್ನ ಫ್ರೆಂಡ್ ಬರ್ಡೇ ಬ್ಲಾಗ್ ಮಾಡ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಎಸ್, ಏನಾದ್ರೂ ನನ್ನ ಬದುಕಲ್ಲಿ ಇವರೆಲ್ಲ ತಲುಪಲಿ, ಏನಾದರೂ ಚೇಂಜಸ್ ಆಗ್ಲಿ, ಸಂಪಾದನೆ ದುಡ್ಡು ಬರ್ಲಿ, ಅದ್ರಲ್ಲಿ ಅವಾಗ ಹ್ಯಾಪಿ ಬರ್ಡೇ. ನೀರೇ ಫಸ್ಟ್ ಬಾ. ಬಿಕಾಸ್ ನಿಮಗೆ ಅಲ್ವಾ ನಾರ್ಮಲ್ ಕೇಕ್ ಬೇಕಿರೋದು. ಯು ಕ್ಯಾನ್ ಗೋ ಫಸ್ಟ್. ಬಿಟ್ಬಿಟ್ಟು ಸುಮ್ಮನೆ ನಿಂತ್ಕೊಳ್ಳೋದು ಏನಂತ ತಿನ್ಸ್ಬಿಟ್ಟು ಇಟ್ಕೊಂಡು ಇನ್ನು 90s ಅಲ್ಲಿ ಅವರೇ ಇಲ್ಲಿ ನೋಡಿ ನೀನ್ ತಿನ್ನು ಅಂತ. ಇರ್ತೀನಿ ತಿನ್ಸ್ತಾ ಇಲ್ಲ, ಬಟ್ ತಿಂತಾ ಇಲ್ಲ. ಜಸ್ಟ್ ಫಾರ್ ಫೋಟೋ ಪೋಸ್ ಕೇಕ್ ಇಟ್ಕೊಂಡವ್ರೆ ತಿಂತಾರೆ. ಫೋಟೋ ನಿನ್ನ ಭಾಗ್ಯ ಎರಡು ಕೇಕ್ ಒಂದೊಂದು ಕಡೆ, ಸರ್ಪ್ರೈಸ್ ಒಂದು ಕಡೆ, ಗಿಫ್ಟ್ ಒಂದು ಕಡೆ, ವಿಡಿಯೋಸ್ ಬೇರೆ. ಅದು ಇಬ್ಬರಿಗೂ ಕ್ಯಾಮ್ರಾಮ್ಯಾನು. ಏನ್ ಆರ್ಡರ್ ಮಾಡ್ಬೇಕು? ಸೊ ಬ್ಯೂಟಿಫುಲ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಇಲ್ಲಿ ಫೋಟೋ ನನಗೂ ಇಷ್ಟ ಹೇಳಬೇಕು ಅಂತಂದ್ರೆ, ಗಾಯ್ಸ್ ಈ ಫೋಟೋ ನೋಡಿ, ರಿಯಲ್ ಫೇಸ್ ನೋಡಿ. ಈ ಫೋಟೋ ನೋಡಿ ಬಗ್ಸು ಯಾಕೆ, ಈ ಫೋಟೋ ನೋಡಿ. ಸೊ ನಾವು ಕೇಕ್ ಒಂದು ಕಡೆ ಕಟ್ ಮಾಡಿಸಿದ್ವಿ, ಈಗ ಟ್ರೀಟ್ ಒಂದು ಕಡೆ ಬಂದಿದ್ದೀವಿ. ಟ್ರೀಟ್ ಕೊಡ್ಸೋ ಕಡೆನೂ ಫೋಟೋಸ್ ತೆಗಿತಾ ಇದೀವಿ. ಸೊ ಕೀರ್ತಿಗೆ ಯಾವಾಗಲೂ ನೆನಪಿರ್ಬೇಕು ಏನು ಸ್ಪೆಷಲ್ ಆಗಿ ಬರ್ಡೇ ಮಾಡಿದ್ರು. ಸೊ ಇದಾದ್ಮೇಲೆ ಮತ್ತೆ ರೆಡಿಯಾಗಿ ಯುಗಾದಿ ಥೀಮಲ್ಲಿ ಫೋಟೋ ಶೂಟ್ ಮಾಡಿಸಿ, ಮತ್ತೆ ಬೆಳಿಗ್ಗೆ ಸ್ನಾನ ಮಾಡಿದ್ಮೇಲೆ ಮತ್ತೆ ಸ್ನಾನ ಮಾಡಿ ದೇವ್ರ ಮನೆಲ್ಲ ಕ್ಲೀನ್ ಮಾಡಿ ಅಮಾವಾಸ್ಯೆ ಅಂತ ನಾಳೆ ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು. ಸೊ ಇವತ್ತು ಡೇ ಫುಲ್ ಬ್ಯುಸಿ ಆಗಿರುತ್ತೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಈಗ ನಮ್ಮ ಫ್ರೆಂಡ್ಸ್ ಎಲ್ಲಾನು ಒಂದು ವಿಡಿಯೋ ಮಾಡಾಕಷ್ಟೇ. ಸರಿ ಇದು ಹಾಕಿ ಕೇಳ. ಸೊ ಪೂಜೆ ಎಲ್ಲ ಆಯಿತು. ನಮ್ಮನೆ ಫಸ್ಟ್ ಪೂಜೆ ನಂದೆ. ಸೊ ನಾನು ತೋರಿಸ್ತೀನಿ ಹಿಂಗೆ ಡೆಕೋರೇಟ್ ಮಾಡಿದೆ ಅಂತ. ನೆನ್ನೆ ಅಮಾವಾಸ್ಯೆ ಅಂತ ಹೇಳಿ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿಕೊಂಡು ತುಪ್ಪ ದೀಪ ಹಚ್ಚಿದೆ. ಈಗ ಪೂಜೆ ಎಲ್ಲ ಮುಗೀತು. ಫಸ್ಟ್ ಒಬ್ಬಿಟ್ಟು ತಿಂದು ಆಮೇಲೆ ವಡೆ ತಿಂದು ಆಮೇಲೆ ಊಟ ಮಾಡೋಣ ಅಂತ. ಫಸ್ಟ್ ನಮ್ಮಮ್ಮ ನೀನು ಒಬ್ಬಿಟ್ಟು ತಿನ್ನು ಆಮೇಲೆ ಮಾಡು ಅಂತ. ಸೊ ನಮ್ಮಮ್ಮ ಒಬ್ಬಿಟ್ಟು ಮಾಡ್ತಾಯಿದ್ದಾರೆ. ನಮ್ಮಮ್ಮ ತೋರಿಸ್ಬಾರ್ದು ಅಂತ ಅವ್ರು ಇನ್ನೂ ರೆಡಿ ಆಗಿಲ್ಲ, ಹಾಗಾಗಿ ಸೊ ಬನ್ನಿ ಒಬ್ಬಟ್ಟು ತೋರಿಸ್ತೀನಿ. ನಮ್ಮಮ್ಮ ನನಗೆ ಅಂತ ಅವರೇ ಎಲ್ಲ ರೆಡಿ ಮಾಡಿ ತಟ್ಟೆಗೆ ಹಾಕಿ ಕೊಟ್ಟವ್ರೆ. ಸೊ ವೆಲ್ಕಮ್ ಬ್ಯಾಕ್. ಒಂದು ಶೂಟ್ ಮಾಡಬೇಕು ಅಂತ ನಾನು ಹೇಳಿದ್ದೆ. ಸೊ ಈ ಥರ ರೆಡಿಯಾಗಿದ್ದೀನಿ, ನಾನೇ ರೆಡಿಯಾಗಿದ್ದೀನಿ. ನನಗೆ ಗೊತ್ತಿಲ್ಲ ಹೇಗೆ ಕಾಣಿಸ್ತಿದೆ ಅಂತ. ಇದರಿಂದ ಒಂದು ಟ್ರಾಜೆಡಿ ಸ್ಟೋರಿ ಇದೆ. ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದು ಆಮೇಲೆ ಹೇಳ್ತೀನಿ. ಸೊ ನಮ್ಮ ಅಣ್ಣ ಬರಬೇಕಿತ್ತು, ಸೊ ಬರೋಕ್ಕಾಗಿಲ್ಲ. ಅವ್ರು ಬರೋದು ರಾತ್ರಿ ಆಗುತ್ತೆ. ಸೊ ನನಗೆ ಈಗಿನ ನನ್ನ ತಮ್ಮ ಫೋಟೋ ತೆಗೆದುಕೊಡ್ತಾರೆ. ಸೊ ಈಗ ಲೊಕೇಶನ್ಗೆ ಹೋಗಬೇಕು, ಅವ್ರಿಗೋಸ್ಕರ ವೇಟ್. ಸಖತ್ ಸೆಕೆ ಆಗ್ತಾಯಿದೆ. ಈ ಥರ ರೆಡಿಯಾಗಿ ಸ್ವಲ್ಪ ಹಳೆ ಕಾಲದವ್ರ ಥರ ರೆಡಿ ಆಗೋಣ ಅಂತ ಟ್ರೈ ಮಾಡಿದೆ. ಗೊತ್ತಿಲ್ಲ ಸಜ್ಜಿಗೆ ಥರ ರೆಡಿ ಆಗಿದ್ದೀನ ಏನು ಅಂತ. ಸೊ ದಿಸ್ ಇಸ್ ದ ಲುಕ್. ಬರ್ತಾಯ್ತಾ?
ಮೈಲ್ ಮಾಡಲ ಬೇಡ ಸ್ವಲ್ಪ ಸ್ಮೂತ್ ಮಾಡಿ ಸ್ವಲ್ಪ ಜಾಸ್ತಿ ಆಗಲ್ಲ ಆಯಿತು ಸ್ವಲ್ಪ ಲೈಟ್ ಹಾಕೊಂಡು ಅಥವಾ ಇದನ್ನು ವೀಡಿಯೋನೇ ಮಾಡ್ತಾ ಇರೋಣ ಸ್ಕ್ರೀನ್ಶಾಟ್ ತಗೊಳ್ಳ ವೀಡಿಯೋನೇ ಮಾಡ್ತೀನಿ ಇಲ್ಲಿ ಇದನ್ನ ಇಲ್ಲಿ ಬರ್ತೀವಿ ಇಲ್ಲಿ ಬರ್ತೀವಿ ಎಲ್ಲಿ ಚೆನ್ನಾಗಿ ಚೆನ್ನಾಗಿ ಇದೇ ಪೋಸಲ್ಲಿ ಫಸ್ಟ್ ಒಂದು ಗಿಂಬಲ್ ತಗೋಬೇಕು ಹೊಸ ಲುಕ್ ನಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ನಿಲ್ಲಿತ್ತು ಅಂತ ಹೇಳಿ ಸೊ ಇದನ್ನ ಉಡೋದಕ್ಕಿಂತ ಮುಂದೆ ಒಂಚೂರು ಟ್ರಾಜಿಡಿ ಸ್ಟೋರಿ ಬಂದು ಹೇಳ್ತೀನಿ ನಾನು ಹೇಳಿದೆಲ್ಲ ಬಂದು ಹೇಳ್ತೀನಿ ಸೊ ನಿಮ್ಮ ಹೋಟೆಲಿಗೆ ಬಂದಿದ್ವಿ ನಮ್ಮ ಪುಣ್ಯಕ್ಕೆ ಯಾರೂ ಕಸ್ಟಮರ್ ಇಲ್ಲ ಹಬ್ಬ ಅಂತೇಳಿ ಸೊ ಫೋಟೋಸ್ ಎಲ್ಲ ತಗೊಂಡ್ವಿ ನಾನು ನನ್ನ ಫೋನಲ್ಲಿ ತಗೊಂಡಿದ್ದು ಸೊ ಚೆನ್ನಾಗಿ ಬಂತು ದರ್ ಆರ್ ಸರ್ಟನ್ ಪಿಕ್ಚರ್ಸ್ ವಿಚ್ ಆರ್ ಮೈ ಆಬ್ಸಲ್ಯೂಟ್ ಫೇವ್ರೆಟ್ ಸೊ ನಾನು ಸ್ಟೋರಿ ಹೇಳ್ತೀನಿ ಅಂತ ಹೇಳಿದ್ದೆ ಈ ಥರ ಚೌರಿ ಹಾಕ್ಕೊಂಡು ಮುಂದೆ ಈ 2 ಸ್ಟ್ಯಾಂಡ್ನ ಫುಲ್ ಕರ್ಲ್ ಮಾಡಬೇಕಂತ ಪ್ಲ್ಯಾನ್ ಇತ್ತು ಫಸ್ಟ್ ಈ ಕಡೆ ಕರ್ಲ್ ತುಂಬ ಪರ್ಫೆಕ್ಟಾಗಿ ಬಂತು ಈ ಕಡೆದು ಬರಲಿಲ್ಲ ಸೊ ಐ ಥಾಟ್ ಇದನ್ನು ಹಿಂಗೆ ಟೈ ಮಾಡಿ ಇದನ್ನು ಅಷ್ಟೇ ಬಿಡೋಣ ಅಂತ ಅದೇನಾಯಿತು ಇದು ಕೆಳಗಡೆ ಹಿಂಗೆ ಜಾರ್ಕೊಳ್ಳೋ ಸ್ಟಾರ್ಟ್ ಮಾಡ್ತು ಅಂತ ಸೊ ಐ ಥಾಟ್ ಟು ಕಟ್ ದ ಹೇರ್ ಸೊ ಅದೇನಾಗ್ಬಿಡ್ತು ಫುಲ್ ಚಿಕ್ಕ ಲೈಕ್ ಈ ಥರ ಅದು ಕರ್ಲ್ ಇಲ್ಲಿ ತನಕ ಬಂದು ಕೂತ್ಕೊಂತ ಫುಲ್ ಆ್ಯಕ್ವರ್ಡ್ ಆಗಿತ್ತು ಮತ್ತು ಇದನ್ನು ಟೈ ಮಾಡಿ ನಾನು ಮತ್ತೆ ಇದನ್ನು ಕರ್ಲ್ ಮಾಡಿಕೊಂಡೆ ಇದು ನಾವು ಈ ವಿಷಯ ನಾವು ಒಪ್ಪಂಗೆ ಹೋದರೆ ಪಕ್ಕ ನಂಗೆ ಬೈತಾರೆ ಸೊ ಇಟ್ ಡಸಂಟ್ ಲೈಕ್ ಶಾರ್ಟ್ ಹೇರ್ಸ್ ಬಟ್ ಐ ಲೈಕ್ ಏನು ಮಾಡೋಕ್ಕಾಗಲ್ಲ ಸೊ ಇದೇ ಟ್ರಾಜಿಡಿ ಕತೆ ನಾನು ಹೋಗಿದ್ದು ಲೇಟ್ ಆಗಿಬಿಟ್ಟಿತ್ತು ಇನ್ನೊಂದು ಅವರ್ ಮುಂಚೆ ಹೋಗಿದ್ರೆ ಮೇ ಬಿ ಇನ್ನೂ ಪಿಕ್ಚರ್ ಬೆಳಕಿಗೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಏನೋ ಸೊ ನಾನು ಮುಂಚೆನೇ ಹೇಳಿರಬೇಕಿತ್ತು ಸೊ ಅಷ್ಟೇ ಹೊಸ ಸೀರೆ ಹಾಕೊಂಡು ಫುಲ್ ಮಿಂಚ್ತಾ ಇದ್ದೀನಿ ಯುಗಾದಿ ಹಬ್ಬಕ್ಕೆ ನಿಮ್ಮ ಮನೆ ಯುಗಾದಿ ಹಬ್ಬ ಹೇಗಾಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮನೆ ಹೀಗೆ ಸಿಂಪಲ್ ಒಬ್ಬಟ್ಟು ವಡೆ ಮಾಮೂಲಿ ನಾರ್ಮಲ್ ಎಲ್ಲರ ಮನೇಲಿ ಹೇಗಿರುತ್ತೋ ಹಾಗೆ ಸೊ ಯಾರೆಲ್ಲ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನನಗೆ ಈ ರೀತಿ ರೆಡಿಯಾಗಿ ಒಂದು ಫೋಟೋಸ್ ಬೇಕು ಅನ್ನೋದು ನನ್ನ ಆ್ಯಕ್ಚುಲ್ ಆಸೆ ಇತ್ತು ತುಂಬ ದಿನದಿಂದ ಅನ್ಕೊತ ತೆಗಿಸ್ಬೇಕು ಅಂತ ವಿಚ್ ಐ ಕುಡೆಂಟ್ ಬಟ್ ಇವತ್ತು ಯುಗಾದಿ ಹಬ್ಬದ ದಿನವೇ ಕಾಲ ಕೂಡ ಬಂತು ಹೊಸ ವರ್ಷ ಹೊಸ ಆರಂಭ ಸೊ ವೆಲ್ಕಮ್ ಬ್ಯಾಕ್ ನಾವೊಂದು ಇನ್ನೊಂದು ಮನೆ ರೆಂಟಿಗೆ ಇಟ್ಕೊಂಡಿದ್ವಿ ಸೊ ಆ ಮನೆ ಖಾಲಿ ಮಾಡಬೇಕಿತ್ತು ಸೊ ನಾನು ಅಮ್ಮ ಅಪ್ಪ ಬಂತು ಎಲ್ಲನೂ ರೆಡಿ ಮಾಡಿದ್ವಿ ನಾನು ನನಗೆ ಬಂದಾಗ ಶಿ ಇಸ್ ನಾಟ್ ಡೂಯಿಂಗ್ ಗುಡ್ ಸೊ ಆ್ಯಂಡ್ ನಾನು ಅಮ್ಮ ಇಬ್ಬರು ಹೇರ್ ಕಟ್ ಮಾಡಿಸ್ಬೇಕಿತ್ತು ಸೊ ಮುಂದೆ ಫ್ರೆಂಡ್ ಬೇರೆ ಚೇಂಜ್ ಮಾಡ್ಕೊಬಿಟ್ಟಿದ್ನಲ್ಲ ಸೊ ಆ ಕಾರಣಕ್ಕೆ ಸೊ ಎಲ್ಲನೂ ಕ್ಲೀನ್ ಮಾಡ್ತೀವಿ ಎಲ್ಲನೂ ತೆಗೆದು ಯಾವ್ದಾದ್ರು ಬೇಕು ಬೇಡ ಎಲ್ಲ ಆಲ್ರೆಡಿ ಮನೆಗೆ ತೆಗೆದಿಟ್ಕೊಂಡಿದ್ವಿ ಸೊ ಇದು ಎಲ್ಲ ಕೆಲಸ ಮುಗಿಸಿ ಹೀಗೆ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ರಿಟರ್ನ್ ಆಗೋದಷ್ಟೇ ಸೊ ರಿಟರ್ನ್ ಆಗಿ ಬ್ಲಾಗ್ನ ಅಲ್ಲಿಗೆ ಏನು ಮಾಡ್ತೀವಿ ಸ್ಟ್ರೈಟ್ನಿಂಗ್ ಬ್ರಷ್ ತೊಗೊಂಡ್ರೆ ಬೆಟರ್ ಅಲ್ವಾ ಅದು ಏನೇ ತಗೊಂಡ್ರಪ್ಪ ಒಬ್ರಿಗೇನು ಮಾಡ್ಕೊಳಕ್ಕಾಗಲ್ಲ ನನಗೆ ನಾನೇ ಮಾಡ್ಕೊಳಕ್ಕಾಗಲ್ಲ ನನಗೇನು ಸುಸ್ತ ಹೋಗುತ್ತೆ ಮಾಡ್ಕೋಬೋದು ಅಷ್ಟೇ ಇಲ್ಲೆಲ್ಲ ಮಾಡ್ಕೊಳಕ್ಕಾಗುತ್ತಾ ಸುಟ್ರೆ ಆಮೇಲೆ ಸರಿಯಾಗಿ ಸುಡ್ತು ಒಂದು 2 ಸಲ ಸುಟ್ಟಿಸ್ಕೊಂಡಿದ್ದೀನಿ ಕೂಡ ಕತ್ಲೆ ಆಗೋದು ಈ ಕಡೆ ಇಮೇಲೆ ಚೆನ್ನಾಗಿ ಮೇಂಟೈನ್ ಮಾಡಿ ಅಲ್ಲಿ ಆಂಟಿ ಕಿಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಥ್ಯಾಂಕ್ ಯು ಆಂಟಿ ನನಗೂ ಇಷ್ಟ ಆಯಿತು ನಿಮಗೆ ನಮ್ಮಿಂದ ಸ್ಟ್ರೈನ್ ಆಯಿತು ಅಲ್ಲ ನನಗೆ ಯಾವಾಗ ಸ್ಟ್ರೈನ್ ಆಯಿತು ಗೊತ್ತಾ ಅಮ್ಮನ ಸೊ ಇದಾಗಿದೆಯೋ ಈ ವ್ಲಾಗ್ ಐ ಹೋಪ್ ಯು ಆಲ್ ಲೈಕ್ ಇಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಲ್ಸೋ ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್